ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SSC 2024 ಎಕ್ಸಾಮ್ಗೆ ಇಂಗ್ಲೀಷ್ನಲ್ಲಿ ಗ್ರಾಮರ್ ಒಳಗೆ ಬರ್ತಕ್ಕಂಥ 2 ಮಾರ್ಕ್ಸಿಂದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣಂತ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ, ಇದು 2 ಮಾರ್ಕ್ಸಿಂದ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದರೊಳಗೆ ಯಾವ ರೀತಿ ಕೇಳ್ತಾರಂದ್ರೆ, ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅದ್ರೊಳಗೆ ಏನಿರ್ತಾವೆ, 2 ಎರರ್ ಇರ್ತಾವೆ. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ಇದನ್ನು ಸರಿ ಮಾಡಿ ನೀವು ಬರೀಬೇಕು. ಯಾವ ರೀತಿ ನೋಡಿರಿ, ಇದು ಕ್ವಶನ್, ಇದನ್ನು ನೋಡಿರಿ. ಇದ್ರೊಳಗೆ once a poor woman was walking from one village to another carrying a bundle on her head. Unable to lift it easily, she rested every now and then. ಏನು ಮಾಡ್ತಾಯಿದ್ಲು, ಒನ್ಸ್ ಎ ಪುವರ್ ವುಮೆನ್ ವಾಸ್ ವಾಕಿಂಗ್ ಫ್ರಾಮ್ ಒನ್ ವಿಲೇಜಿಂದ ಇನ್ನೊಂದು ವಿಲೇಜ್ಗೆ ಒಬ್ಬ ಬಡ ಹೆಣ್ಮಗಳು ಏನು ಮಾಡ್ತಿದ್ಲು, ಹೊಂಟಿದ್ಲು. ಅಕ್ಕಿ ತಲೆ ಮೇಲೆ ಒಂದು ಬಂಡಲನ್ನು ಇಟ್ಕೊಂಡು ಹೊಂಟಿದ್ಲು. ಅದನ್ನು ಏನು ಮಾಡ್ತಿದ್ಲು, ಅದನ್ನು ಅನೇಬಲ್ ಟು ಲಿಫ್ಟ್ ಇಟ್ ಈಸಿಲಿ, ಅದನ್ನು ಏನು ಮಾಡೋ ಹೊಂಟಿದ್ಲಕ್ಕಿ ಒಂದು ಸ್ವಲ್ಪ ತಳಗೆ ಇಟ್ಟು ರೆಸ್ಟ್ ತೊಗೊಂಡು ಹೊಂಟಿದ್ಲು. ಇದರೊಳಗೆ ಏನು ಮಾಡೋ ಅಂತಾರ, 2 ಏನಂತ ನೌನ್ ನಂಬರ್ ಟು ಬಿ ಕರೆಕ್ಟೆಡ್. ಇದ್ರೊಳಗೆ ಒಂದು ನೌನನ್ನು ನಾವು ಕರೆಕ್ಟ್ ಮಾಡಬೇಕಲ್ಲ, ಅದನ್ನೇನು ಮಾಡಬೇಕು, ಇಲ್ಲಿ ಉಮ್ಮೆನ್ನ ಕೊಟ್ಟಾರ. ಹೌದಾ, ಉಮ್ಮೆನ್ ಇರಂಗಿಲ್ಲ, ಅದು ಉಮ್ಮೆನ್ ಅಲ್ಲ, ಉಮ್ಯಾನ್, WOMAN ಬರೀಬೇಕು. ಅಲ್ಲೇ WOMEN ಆಗೈತಿ. ಇನ್ನೊಂದು ಕ್ಯಾರಿ ಬರ್ದಾರ, ಆಕೆ ಕ್ಯಾರಿ ಅನದರ್ ಕ್ಯಾರಿಂಗ್ ಹಚ್ಚಬೇಕು. ಅದು ಕ್ಯಾರಿಂಗ್ ಎ ಬಂಡಲ್ ಆಫ್, ಆಕೆ ಕ್ಯಾರಿ ಹಚ್ಚಬಾರ್ದು, ಕ್ಯಾರಿಂಗ್ ಆಕೆ ತೊಗೊಂಡು ತಲೆ ಮೇಲೆ ಇಟ್ಕೊಂಡು ಹೊಂಟಿದ್ಲಲ್ಲ, ಕ್ಯಾರಿಂಗ್ ಹಚ್ಚಬೇಕು. CARRYING. ಇದು ವರ್ಬಲ್ ಮಿಸ್ಟೇಕ್. ವರ್ಬ್ ಒಳಗೆ ಏನು ಮಾಡ್ಯಾರ, ಮಿಸ್ಟೇಕ್ ಮಾಡ್ಯಾರ. ನೌನ್ ಒಳಗೆ ಒಂದು ಮಿಸ್ಟೇಕ್ ಮಾಡ್ಯಾರ. ನೌನ್ ಒಳಗಂದ್ರೆ ಉಮ್ಯಾನ್ ಬರ್ದಾರ, ಅದನ್ನ ಉಮ್ಯಾನ್ ಬರೀಬೇಕು. ಇಲ್ಲಿ ವರ್ಬ್ ಒಳಗೆ ಏನು ಮಿಸ್ಟೇಕ್, ಕ್ಯಾರಿ ಬರ್ದಿದ್ದನ್ನು ಕ್ಯಾರಿಂಗ್ ಮಾಡಬೇಕು. ಈ ರೀತಿ ಬರೆದ್ರೆ 2 ಮಾರ್ಕ್ಸ್. ಇನ್ನು ನೋಡಿರಿ ಎಷ್ಟು ಈಸಿ ಇದು ಕ್ವಶನ್. ನೆಕ್ಸ್ಟ್ ನೋಡಿರಿ, ಇದು ಸೇಮ್ ಕ್ವಶನ್. ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ನೋಡಿರಿ ಏನು ಮಾಡ್ಯಾರ, ನೋಡಿರಿ ಇನ್ ಕ್ವಶನ್. ನರೇಂದ್ರ ಪಾಸ್ಡ್ ದ ಎಂಟ್ರೆನ್ಸ್ ಎಕ್ಸಾಮ್ ಇನ್ ದ ಫಸ್ಟ್ ಡಿವಿಷನ್. He joined missionary college but suddenly he changed the college. ಇಲ್ಲೇನು ಮಾಡ್ಯಾರ ನೋಡ್ರಿ, ಪಾಸ್ ಆಗ್ಯಾನಮ್ಮ, ಆಲ್ರೆಡಿ ಪಾಸ್ ಆಗ್ಯಾನ, ಹಿಂದಾಗ್ಯಾನ, ಪಾಸ್ಡ್. ಈಗ ಪ್ರೆಸೆಂಟ್ ಪಾಸ್ ಆಗ್ಯಾನ, ಆಲ್ರೆಡಿ ಏನು ಪಾಸ್ ಆಗಿಬಿಟ್ಟಾರಲ್ಲ, ಅದಕ್ಕೆ ಯಾವಾಗೂ ಹಿಂದಾಗಿದ್ದಕ್ಕೆ ED ಹಚ್ಚಬೇಕು. ಇದು ಪಾಸ್ಡ್. ಹೌದಾ, ಈಸ್ ಅ ವರ್ಬಲ್ ಮಿಸ್ಟೇಕ್. ಇನ್ನೊಂದು ಅಡ್ವರ್ಬ್ ಮಿಸ್ಟೇಕ್ ಮಾಡ್ಯಾರ. ಏನು ಮಾಡ್ಯಾರ ನೋಡ್ರಿ, ಇಲ್ಲಿ ದ ಎಕ್ಸಾಮ್ ಇನ್ ದ ಫಸ್ಟ್ ಡಿವಿಷನ್. ಹಿ ಜಾಯಿಂಡ್ ದ ಮಿನಿಸ್ಟರ್ ಕಾಲೇಜ್ ಬಟ್ ಸಡನ್ ಹಚ್ತೇವೆ, ಏನು ಸಡನ್ಲಿ, ಆದ್ರೆ ಅವ ಸಡನ್ಲಿ ಜಾಯ್ನ್ ಆಗಿಬಿಟ್ಟ ಸ್ಕೂಲಿಗೆ ಅಂತಾರೋ, ಸಡನ್ ಜಾಯ್ನ್ ಅಂತಾರೋ, ಸಡನ್ಲಿ ಹಚ್ತಿರಲ್ಲ, ಅದಕ್ಕೆ ಈಸ್ ಅ ಅಡ್ವರ್ಬಿಯಲ್ ಮಿಸ್ಟೇಕ್. ಇದು ತಿಳಿದಲ್ಲ ಇದು. ನೆಕ್ಸ್ಟ್ ನೋಡ್ರಿ, ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ ಅಂದಾರ. ವಿ ಆಫ್ಟೆನ್ ಕಮಿಂಗ್ ಟು ನೋ ಫ್ರಾಮ್ ದ ನ್ಯೂಸ್ ಪೇಪರ್ accounts how our young soldiers aspire to live and die for our country. They are ready to sacrifice everything. ಇದರೊಳಗೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತೆ ನೋಡ್ರಿ. ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತಿ, ಡೈ ಹಚ್ತಾರ ಯಾವಾಗೂ. ಡೈ ಏನು, DYE, ಡೈ ಅಂದ್ರೆ ಸಾವು. ಹೌದಾ, DYE ಡೈ ಅಂದ್ರೆ ಏನಂತ ನಿಮ್ಗೆ ಗೊತ್ತೈತಿ. ನೆಕ್ಸ್ಟ್ ಇನ್ನೊಂದು ವರ್ಬಲ್ ಮಿಸ್ಟೇಕ್ ಮಾಡ್ಯಾರ. ಏನು ಮಾಡ್ಯಾರ ನೋಡ್ರಿ, ವಿ ಆಫ್ಟೆನ್ ಕಮಿಂಗ್ ಟು ಸ್ಕೂಲು ಏನು ಕಮ್ ಟು ಸ್ಕೂಲ್. ವಿ ಆಫ್ಟೆನ್ ಕಮ್ ಟು ಸ್ಕೂಲ್ ಅಂತ ಬಳಸ್ತಿರೋ, ವಿ ಆಫ್ಟೆನ್ ಕಮಿಂಗ್ ಟು ಸ್ಕೂಲ್ ಬರೀತಿರೋ. ಏನು ಮಾಡ್ತೀರಿ, ಕಮ್ ಟು ಸ್ಕೂಲ್ ಬರೀಬೇಕು. COME ಕಮ್ ಈಸ್ ಎ ವರ್ಬಲ್ ಮಿಸ್ಟೇಕ್. ತಿಳಿತಾ, ಇದು ವರ್ಬಲ್ ಮಿಸ್ಟೇಕು. ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್. ಸ್ಪೆಲ್ಲಿಂಗ್ ಅಂದರೆ ಇಲ್ಲಿ DYE ಬರೆಯೋದು ಬಿಟ್ಟು DYE ಡೈ ಬರ್ತಾರೆ. ತಿಳಿತಾ ಇದು. ನೆಕ್ಸ್ಟ್ ನೋಡಿ, ಇದನ್ನು ಸೇಮ್. ಇದು 2 ಮಾರ್ಕ್ಸಿಗೆ ಒಂದು ಡೆಫಿನೆಟ್ ಕ್ವಶನ್. ಇದ್ರ ಮೇಲೆ ಒಂದು ಕ್ವಶನ್ ಬರ್ತೈತೆ ರೀ. ನೋಡಿರಿ, ವಿ ಆಫ್ಟೆನ್ ಕಮಿಂಗ್ ಟು ನೋ ಫ್ರಾಮ್ ದ ನ್ಯೂಸ್ ಪೇಪರ್ ಅಕೌಂಟ್ಸ್ ಹೌ ಅವರ್ ಯಂಗ್ ಸೋಲ್ಜರ್ಸ್ ಆಸ್ಪೈರ್ ಟು ಲಿವ್ ಆ್ಯಂಡ್ ಡೈ ಫಾರ್. ಇದು ಈಗ ರಿಪೀಟೆಡ್ ಕ್ವಶನ್. ಡೈ ಇದ್ದಿದ್ದು DYE ಡೈ ಬರ್ರಿ, ಕಮ್ಮಿಂಗ್ ಇದ್ದಿದ್ದು ಕಂಬರ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ Narendra understand that Sri Ramakrishna was great soul.
he observed him from close quarters and gradual come to aspect Sri Ramakrishna as his teacher. ನೋಡ್ರಿ ಇದಕ್ಕೆ ನರೇಂದ್ರ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಂಡರ್ಸ್ಟುಡ್ ದ್ಯಾಟ್ ಅಂಡರ್ಸ್ಟುಡ್ Sri Ramakrishna was a great soul. He observed that him close quarters and gradually come to aspect Sri Ramakrishna as his teacher. Next question. When Aryabhatta, the first India built satellite, was launched in April 1975, India entered a space age. ಇಲ್ಲಿ ಒಂದು ಆರ್ಟಿಕಲ್ ಮಿಸ್ಟೇಕ್ ಮಾಡ್ಯಾರ. ಏನು ಮಿಸ್ಟೇಕ್ ಮಾಡ್ಯಾರ ನೋಡ್ರಿ. when Aryabhatta, the first India built, was launched in April 1975, ಇಲ್ಲಿ in the 1955 ನೋಡ್ರಿ. when Aryabhatta, the first India built satellite, was launched in 1975, India entered the space age. ಇಲ್ಲಿ ವರ್ಬಲ್ ಮಿಸ್ಟೇಕ್ ಆಗೈತಿ. ಇಲ್ಲಿ ಏನು ಬರ್ದಾರ, ಬಿಲ್ಡ್ ಬರ್ದಾರ, ಅದನ್ನು ನಾವು ಬಿಲ್ಟ್ ಬರೀಬೇಕು. ತಿಳಿತಲ್ಲ ಇದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹೇಮಂತ್ ಮೂಡ್ ಟು ಎಡ್ಜ್ ಆಫ್ ದ ಕಂಪೌಂಡ್ ಟು ಪ್ಲಕ್ ಫ್ಲವರ್. He lost balance, fell down but broke his leg. ಇಲ್ಲಿ ಲಾಸ್ಟ್ ಇದ್ದಿದ್ದು ಲಾಸ್ಟ್ ಅಲ್ಲ, ಲಾಸ್ಟ್ ಬರಬೇಕು. ಅಲ್ಲೊಂದು ಕಂಜಕ್ಷನ್ ಟು ಬಿ ಕರೆಕ್ಟೆಡ್ ಅಂದ್ರೆ ಅಲ್ಲಿ ನಾವು ಆ್ಯಂಡನ್ನು ಬಳಸಬೇಕು. ತಿಳಿತಾ ಇದು. ನೆಕ್ಸ್ಟ್ ನೋಡ್ರಿ ಇವತ್ತಿನ ಈ ಕ್ಲಾಸ್ನಾಗ ಹೇಳ್ಕೊಟ್ನಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್ 2 ಮಾರ್ಕ್ಸಿನ ಕ್ವಶನ್. ಇದ್ರ ಮೇಲೆ ಒಂದು ಡೆಫಿನೆಟ್ 2 ಮಾರ್ಕ್ಸಿನ ಕ್ವಶನ್ ಕೇಳೇ ಕೇಳ್ತಾರೆ. ಅದನ್ನ ಯಾವ ರೀತಿ ನಿಮ್ಮ ಕ್ವಶನ್ ಮೇಲೆ ಡಿಪೆಂಡ್. ಒಂದು ವರ್ಬ್ ಕರೆಕ್ಟ್ ಮಾಡ್ಕೊಳ್ಳೋದು, ಆರ್ಟಿಕಲ್ ಅಲ್ಲ ಪ್ರಿಪೋಸಿಷನ್ ಯಾವ್ದು ಆ್ಯಡ್ ಮಾಡ್ತೀರಿ, ಕಂಜಕ್ಷನ್ ಯಾವ್ದು ಆ್ಯಡ್ ಮಾಡ್ತೀರಿ, ಏನು ಬೇಕಾದರೂ ಕೇಳ್ಬೋದು ರೀ. ನಾಳೆ ಎಕ್ಸಾಮ್ನಾಗ ಎಲ್ಲರೂ ಇದನ್ನು ಕರೆಕ್ಟ್ ಮಾಡ್ಬರ್ರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ನೋಡಿರಿ, ಎಲ್ಲರೂ ನಾಳೆ ಎಕ್ಸಾಮ್ ಚಲೋ ಮಾಡ್ಬರ್ರಿ. ಕನ್ನಡ ಮೀಡಿಯಮ್ ಹುಡುಗರಿಗೆ ಇಂಗ್ಲೀಷ್ ಭಾಳ ಸ್ವಲ್ಪ ಡಿಫಿಕಲ್ಟ್ ಆಗಿರ್ತೈತಿ. ಆದ್ರೂ ನಾಳೆಗೆ ಎಲ್ಲರೂ ಲಕ್ಷ ಕೊಟ್ಟು ಕರೆಕ್ಟಾಗಿ ಎಕ್ಸಾಮು ಬರ್ದು ಬರ್ರಿ. ನೋಡಿರಿ, ಪೋಯಮ್ಸ್ ಎಲ್ಲನೂ ಪರ್ಫೆಕ್ಟ್ ಮಾಡ್ಕೊರಿ. ಪ್ರತಿಯೊಂದು ಪೋಯಮ್ಸ್ ಏನು ಮೆಮರೈಸೇಷನ್ ಅದಾವಲ್ಲ ಮಾಡ್ಕೊರಿ. ಯಾಕಂದ್ರೆ ಅದು 4 ಮಾರ್ಕ್ಸಿನ ಡೆಫಿನೆಟ್ ಕ್ವಶನ್ಸ್ ರೀ. ಎಲ್ಲನೂ ನೀವು ನಾಳೆ ಪರ್ಫೆಕ್ಟ್ ಮಾಡ್ಕೊಂಡು ಹೋಗಿ ನಾಳೆ ಎಲ್ಲರೂ ಏನು ಮಾಡ್ಕೊಂಬರ್ರಿ, ಎಕ್ಸಾಮ್ನ ಚಲೋ ಮಾಡ್ಕೊಂಬರ್ರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.